ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ತಾಳಗೋಡ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ತಾಲೂಕು ಮಹಿಳಾ ಘಟಕಕ್ಕೆ ಚಾಲನೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ತಾಲೂಕು ಮಹಿಳಾ ಘಟಕಕ್ಕೆ ಇಂದು ಮಂಗಳವಾರ ಸಂಜೆ 4 ಗಂಟೆ ಸುಮಾರಿಗೆ ಭಟ್ಕಳ ತಾಲೂಕಿನ ತಾಳಗೋಡ ಗ್ರಾಮದಲ್ಲಿ ಚಾಲನೆಯನ್ನು ನೀಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕನ್ನಡ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರಿ ಎನ್ ಗೊಂಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಭಟ್ಕಳ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿ ಪ್ರೇಮ ಅಣ್ಣಪ್ಪ ನಾಯ್ಕ್, ಉಪಾಧ್ಯಕ್ಷರಾಗಿ ಲಕ್ಷ್ಮೀ ತಿಮ್ಮಪ್ಪ ಗೊಂಡ, ಕಾರ್ಯದರ್ಶಿಯಾಗಿ ಲಕ್ಷ್ಮೀ ನಾರಾಯಣಗೊಂಡ, ಸಹ ಕಾರ್ಯದರ್ಶಿಯಾಗಿ ಗೀತಾ ಮಾದೇವಗೊಂಡ, ಸಂಚಾಲಕಿಯಾಗಿ ಸುಮಿತ್ರಾ ಕೃಷ್ಣಗೊಂಡ, ಸಂಘಟನಾ ಕಾರ್ಯದರ್ಶಿಯಾಗಿ ಮಾದೇವಿ ವಿಠಲ್ ನಾಯ್ಕ್, ತಾಳಗೋಡ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಭಾರತಿ ಯಶೋಧರ್ ಗೊಂಡ, ಘಟಕದ ಉಪಾಧ್ಯಕ್ಷರಾಗಿ ಜಟ್ಟಮ್ಮ ಕರಿಯಪ್ಪ ನಾಯ್ಕ್, ಸಹ ಕಾರ್ಯದರ್ಶಿಯಾಗಿ ಲಕ್ಷ್ಮೀ ಗೋವಿಂದ ನಾಯ್ಕ್ ಅವರನ್ನು ಆಯ್ಕೆ ಮಾಡಲಾಯಿತು. ಸದಸ್ಯರನ್ನಾಗಿ ಪದ್ಮಾವತಿ ವಿ ನಾಯ್ಕ್, ಮಾದೇವಿ ವಿ ನಾಯ್ಕ್, ಮಾಸ್ತಮ್ಮ ಬಿ ಗೊಂಡ, ಸುಧಾ ರಾಮ ಗೊಂಡ, ಈರಮ್ಮ ಎಸ್ ಗೊಂಡ, ಮಾಸ್ತಮ್ಮ ಜೆ ನಾಯ್ಕ್, ಕುಪ್ಪು ಕೆ ಗೊಂಡ ಅವರನ್ನು ಆಯ್ಕೆ ಮಾಡಲಾಯಿತು. ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮುಗಿದ ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಪರಮೇಶ್ವರಿ ಗೊಂಡ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣವು ನಾಡು ನುಡಿ ನೆಲ ಜಲ ಅಲ್ಲದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೆಲಸ ಮಾಡುತ್ತಾ ಬಂದಿರುವ ಈ ಸಂಘಟನೆಯನ್ನು ಸದಾ ನಾವು ಉಳಿಸಿ ಮತ್ತಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಒಂದು ಆದರ್ಶ ಸಂಘಟನೆಯಾಗಿ ಮತ್ತಷ್ಟು ಬಲವರ್ಧನೆಗೊಳಿಸಬೇಕು ಎಂದು ಕರೆ ನೀಡಿದರು. ಮಹಿಳಾ ಘಟಕವನ್ನು ರಚನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಇದೇ ರೀತಿ ಇರಬೇಕು. ಅದೇ ರೀತಿ ನಾವು ಮಾಡುವಂತ ಕಾರ್ಯಕ್ರಮ ಎಲ್ಲರಿಗೂ ಆದರ್ಶ ಮಾರ್ಗವಾಗಿ ನಿಲ್ಲಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ಪಂಚಾಯತಿಯಿಂದ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಿಂದ ಅನುದಾನಗಳಂತ ಬರುವಂತ ಅನುದಾನಗಳಿರ್ಬೋದು, ಯಾವುದೇ ಒಂದು ಉದ್ಯೋಗ ಖಾತ್ರಿ ಕಾರ್ಡಿನ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ಅಂಗನವಾಡಿ ಹಾಗೆ ಪ್ರಾಥಮಿಕ ಶಾಲೆ, ಮುರಾರ್ಜಿ ಶಾಲೆಗಳಲ್ಲಿರುವಂಥ ಕೆಲವೊಂದು ತೊಂದರೆಗಳಿರ್ಬೋದು, ಇದನ್ನೆಲ್ಲ ನಾವು ಈ ಸಂಘಟನೆಯ ಮುಖಾಂತರ ಮನವಿಯನ್ನು ಸಲ್ಲಿಸುವುದರ ಮುಖಾಂತರ ನಾವು ಅವರಿಗೆ ನ್ಯಾಯ ದೊರಕಿಸಿಕೊಡುವುದರಲ್ಲಿ ಸಫಲರಾಗಬಹುದು ಎನ್ನುವಂತ ಭರವಸೆ ಸಹ ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರ ಸಹಕಾರ ಕೂಡ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿದ್ದರೆ ನಾನು ನಿಮ್ಮ ಹಾಗೂ ನಮ್ಮ ಇದು ಸಹ ನನ್ನ ಊರೇ. ನನಗೆ ಇಲ್ಲಿ ಸಂಘಟನೆಯನ್ನು ಬೆಳೆಸಬೇಕು ಅನ್ನುವಂಥ ಮಹದಾಸೆಯಿಂದ ಈ ಸಂಘಟನೆಯನ್ನು ರಚನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಸದಾ ನನಗೆ ಇದೇ ರೀತಿ ಇರಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.